ರಾಜ್ಯದ ಹಲವು ಭಾಗದಲ್ಲಿ ಇನ್ನೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ. ಉತ್ತರ ಕನ್ನಡದಲ್ಲಿ ಬಿಡದೆ ಸುರಿತಾ ಇದ್ದಾನೆ ವರುಣ. ಮಳೆಗೆ ಕೊಚ್ಕೊಂಡು ಹೋಗಿದೆ ಸೇತುವೆ. ಜನ ಪರದಾಟವನ್ನ ಅನುಭವಿಸುತ್ತಿದ್ದಾರೆ. ಜೊಯ್ಡಾ ತಾಲೂಕಿನ ಸಿಸೈ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಹರಿಯೋ ನೀರಿನಲ್ಲಿ ಬೈಕ್ ಅನ್ನ ಎತ್ತಿ ಸಾಗಿಸಿದ್ದಾರೆ ಗ್ರಾಮಸ್ಥರು. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಶ್ವತ ಪರಿಹಾರ ಕೊಡಿ ಈ ಸಮಸ್ಯೆಗೆ ಸ್ವಾಮಿ ಅಂತ ಆಗ್ರಹ ಮಾಡಿದ್ದಾರೆ. ಮಳೆಯಿಂದ ಸುಮಾರು 20ಕ್ಕೂ ಹೆಚ್ಚಿನ ಮನೆಯವರಿಗೆ ಅತಂತ್ರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಒಂದು ರಸ್ತೆಯಿಂದ ಮತ್ತೊಂದು ರಸ್ತೆಗೆ ಹೋಗಬೇಕು. ನಡುವಿನಲ್ಲಿ ಕೊಚ್ಚಿ ಹೋಗಿರುವಂತಹ ಸೇತುವೆ ಹಳ್ಳವನ್ನ ದಾಟಬೇಕು ಅಂದ್ರೆ ಎಂಥ ದುಸ್ಸಾಹಸ ನೋಡಿ. ಒಂದು ಬೈಕ್ನ 6 ಜನ ಹೊತ್ಕೊಂಡು ಬರ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೀಪ್ ನೀಡ್ತಾ ಹೋಗ್ತಾರೆ. ಸಂದೀಪ್, ಸೇತುವೆ ಕೊಚ್ಚಿ ಹೋಗಿದ್ದು ಯಾವಾಗ? ಎಷ್ಟು ವರ್ಷ ಹಳೆಯ ಸೇತುವೆ ಇದು? ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆಯಾ? ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಹೇಗಿದೆ? ಹೌದು ವಿಜಯಶ್ರೀ, ಏನು ಸೇತುವೆ ಕೊಚ್ಚಿ ಹೋಗಿ ಗ್ರಾಮಸ್ಥರು ಪರದಾಡುತ್ತಿರುವಂತಹ ಘಟನೆ ಇದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿ ನಡೆದಿದೆ. ಏನು ಜೊಯ್ಡಾ ತಾಲೂಕಿನ ಬಜಾರ್ ಕುಣಂಗ ಅಂತ ಈ ವ್ಯಾಪ್ತಿ ಸಾಕಷ್ಟು ದಟ್ಟ ಅಭಯಾರಣ್ಯ ಇರುವಂತಹ ಪ್ರದೇಶ, ಜೊತೆಗೆ ಕಾಳಿ ನದಿ ಉಕ್ಕಿ ಹರಿಯುವಂತಹ ಪ್ರದೇಶ ಸಹ ಇದೇ ಆಗಿದೆ. ಇಲ್ಲಿ ಸೀಸೈ ಅಂತ ಒಂದು ಗ್ರಾಮ. ಈ ಗ್ರಾಮಕ್ಕೆ ಸುಮಾರು ಕಳೆದ 10 ವರ್ಷದ ಹಿಂದೆ ಒಂದು ಸಣ್ಣ ಸೇತುವೆಯನ್ನ ನಿರ್ಮಿಸಿದ್ರು. ಆದ್ರೆ ಮಳೆಯ ಪ್ರಮಾಣ ಅಂದ್ರೆ ಸಣ್ಣ ಹಳ್ಳಕ್ಕೆ ಇದು ಸೇತುವೆ ನಿರ್ಮಿಸಿದ್ರು. ಮತ್ತೆ ಈ ಭಾಗದಲ್ಲಿ ಸೀಸೈ ಗ್ರಾಮದಲ್ಲಿ ಸುಮಾರು 20ಕ್ಕೂ ಅಧಿಕ ಮನೆಗಳಿರತಕ್ಕಂಥದ್ದು. ಗ್ರಾಮಸ್ಥರು ಇದೇ ಸೇತುವೆ ಮಾರ್ಗವನ್ನು ಅವಲಂಬಿಸಿ ನಡೀತಾ ಇದ್ರು. ಆದ್ರೆ ಏನು ಕಳೆದ 2 ವರ್ಷಗಳ ಹಿಂದೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದ ಹಿನ್ನೆಲೆಯಲ್ಲಿ ಆ ಸೇತುವೆ ಕೊಚ್ಚಿ ಹೋಗ್ತಾ ಇತ್ತು. ಇದಾದ ನಂತರ ಸೇತುವೆ ಸಂಪೂರ್ಣವಾಗಿ ಕೊಚ್ಚಿ ಹೋದ ನಂತರ ಕಾಲು ಸಂಕನ್ನ ಅಂದ್ರೆ ಮರದ ಹಲಗೆಗಳನ್ನ ಬಳಸ್ಕೊಂಡು ಕಾಲು ಸಂಕನ್ನ ಗ್ರಾಮಸ್ಥರು ಮಾಡಿದ್ರು. ಇದೀಗ ಆ ಕಾಲು ಸಂಕ ಸಹ ಕೊಚ್ಚೋಗಿದೆ. ಸೇತುವೆ ಮತ್ತೆ ಕಾಲು ಸಂಕ ಕೇವಲ 10 ವರ್ಷದ ಹಿಂದೆ ನಿರ್ಮಿಸಿದ ಸೇತುವೆ ಮತ್ತೆ ಈ ಗ್ರಾಮಸ್ಥರೇ ಕಟ್ಟಿರುವಂತಹ ಕಾಲು ಸಂಕ ಎರಡೂ ಕೊಚ್ಚಿ ಹೋಗಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಈ ಹಳ್ಳದಲ್ಲೇ ದಾಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಜೊತೆಗೆ ಅವರ ಬೈಕನ್ನ ಅಂದ್ರೆ ಗ್ರಾಮದಲ್ಲಿರುವಂತಹ ಬೈಕನ್ನ ಮಳೆಗಾಲಕ್ಕೂ ಮುನ್ನ ಏನು ಈ ಕಡೆ ಬಂದಿರ್ತಾರೆ ಅದನ್ನ ಬೇರೆ ಕಡೆ ಹೋಗ್ಬೇಕಾದ್ರೆ ಅದನ್ನ ಹೊತ್ತಿ ನೀರಿನಲ್ಲಿ ಹೊತ್ಕೊಂಡು ತೆಗೆದುಕೊಂಡು ಮತ್ತೊಂದು ದಡಕ್ಕೆ ಹೋಗುವಂತಹ ಪರಿಸ್ಥಿತಿ ಇರುತ್ತೆ. ಇದು ದೃಶ್ಯವನ್ನು ಸಹ ನಾವು ಗಮನಿಸಬಹುದು. ಅದರಲ್ಲೂ ಸಹ ಬೈಕನ್ನ ಹೊತ್ಕೊಂಡು ಹೋಗಿದ್ದಾರೆ ಗ್ರಾಮಸ್ಥರು. ಏನ್ ನಿರಂತರವಾಗಿ ಇದೇ ರೀತಿ ಸಮಸ್ಯೆ ಗ್ರಾಮಸ್ಥರು ಪಡಿತಾ ಇದ್ದಾರೆ. ಮತ್ತೆ ಏನು ಸ್ಥಳೀಯ ಶಾಸಕರು ಬಳಿ ಅಂದ್ರೆ ಏನು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಹಿರಿಯ ಶಾಸಕ ಅರವಿಂದ್ ದೇಶಪಾಂಡೆ ಪ್ರತಿನಿಧಿಸುವ ಕ್ಷೇತ್ರ ಅವ್ರ ಬಳಿ ಸಹ ಏನು ಗ್ರಾಮಸ್ಥರು ಮನವಿ ಮಾಡ್ಕೊಂಡಿದ್ರು. ಇನ್ನು ಅಧಿಕಾರಿಗಳ ಬಳಿ ಸಹ ಮನವಿ ಮಾಡ್ಕೊಂಡಿದ್ರು. ನಮ್ಗೊಂದು ಕಾಲು ಸಂಕನ್ನ ನಿರ್ಮಿಸಿ, ಸೇತುವೆ ಬಡ ಕಾಲು ಸಂಕನ್ನ ನಿರ್ಮಿಸಿಕೊಟ್ರೆ ಸಾಕು, ಇಂಥ ಸಮಸ್ಯೆ ಇರಲ್ಲ ಅಂತ ಈಗ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸಬೇಕಾಗಿದೆ. ವಿಜಯಶ್ರೀ, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.